ಒಂದು ವ್ಯಾಪಾರವನ್ನ ಒಬ್ಬನೇ ನಡೆಸಬಹುದು, ಆದರೆ ಒಂದು ವ್ಯಾಪಾರದ ಸಾಮ್ರಾಜ್ಯವನ್ನ ನಡೆಸಬೇಕು ಅಂದ್ರೆ ಒಂದು ಸಿಸ್ಟಮ್ ಬೇಕು. ಜಗತ್ತಿನಲ್ಲಿ ಸಾವಿರಾರು ವರ್ಷಗಳವರೆಗೆ ಜೀವಿಸುವ ಮರಗಳಲ್ಲಿ ಆಲದ ಮರವೂ ಕೂಡ ಒಂದು. ಅದರ ಮಹತ್ವ ಎತ್ತರದಲ್ಲಿ ಅಲ್ಲ, ಅದರ ನಿಜವಾದ ಶಕ್ತಿ ಅದರ ಸಿಸ್ಟಮ್ನಲ್ಲಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾವು ನಿಮ್ಮ ಮಹೇಶ್ ದಂಡು. ಆಲದ ಮರ ನಮಗೆ ಕಲಿಸುವ ನಿಜವಾದ ಪಾಠ ಏನು ಗೊತ್ತಾ? ಆಲದ ಮರ ಬೆಳೆದಂತೆ ಅದರ ಕೊಂಬೆಗಳಿಂದ ಬರುವ ಹೊಸ ಬೇರುಗಳು ಮರಕ್ಕೆ ಮತ್ತಷ್ಟು ಶಕ್ತಿಯನ್ನ ನೀಡುತ್ತೆ. ಕಾಲಕ್ರಮೇಣ ನೋಡುವವರಿಗೆ ಅದು ಒಂದು ಕಾಡಿನಂತೆ ಕಾಣುತ್ತೆ. ಅದೇ ಅತ್ಯುತ್ತಮ ಬಿಸ್ನೆಸ್ ಲೆಸನ್. ಬಿಸ್ನೆಸ್ ಕೂಡ ಹೀಗೆ. ಹೆಚ್ಚಿನ ಬಿಸ್ನೆಸ್ ಓನರ್ಗಳು ಪ್ರತಿ ಡಿಸಿಷನ್ ನಾನೇ, ಪ್ರತಿ ಕಸ್ಟಮರ್ ನಾನೇ, ಪ್ರತಿ ಪ್ರಾಬ್ಲಮ್ ನಾನೇ, ಪ್ರತಿ ಪೇಮೆಂಟ್ ನಾನೇ, ಪ್ರತಿ ಅಪ್ರೂವಲ್ ನಾನೇ ಅಂದ್ಕೋತಾರೆ. ಇಂತಹ ಬಿಸ್ನೆಸ್ ಓನರ್ ಇರೋವರೆಗೂ ಮಾತ್ರ ನಡೆಯುತ್ತೆ. ಆದರೆ ಪ್ರತಿ ಡಿಪಾರ್ಟ್ಮೆಂಟ್ಗೆ ಒಬ್ಬ ಲೀಡರ್, ಪ್ರತಿ ಪ್ರೋಸೆಸ್ಗೆ ಒಂದು ಸಿಸ್ಟಮ್, ಪ್ರತಿ ಟೀಮ್ಗೆ ಓನರ್ಶಿಪ್ ಇದ್ರೆ ಬಿಸ್ನೆಸ್ ಓನರ್ ಮೇಲೆ ಅಲ್ಲ, ಸಿಸ್ಟಮ್ ಮೇಲೆ ನಡೆಯುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಮೆಕ್ಡೊನಾಲ್ಡ್ಸ್ ಜಗತ್ತಿನಾದ್ಯಂತ ಇದೆ. ಆದರೆ ಪ್ರತಿ ಬ್ರಾಂಚ್ನಲ್ಲಿ ಫೌಂಡರ್ ನಿಂತು ಬರ್ಗರ್ ಮಾಡೋದ್ರಿಂದ ಸಕ್ಸಸ್ ಆಗಿಲ್ಲ. ಅದರ ಸಕ್ಸಸ್ ಸೀಕ್ರೆಟ್ ಒಂದೇ ರೀತಿಯ ಸಿಸ್ಟಮ್ಸ್, ಒಂದೇ ರೀತಿಯ ಸ್ಟ್ಯಾಂಡರ್ಡ್, ಒಂದೇ ಟ್ರೈನಿಂಗ್. ಪ್ರತಿಯೊಂದು ಬ್ರಾಂಚ್ನಲ್ಲೂ ಕೂಡ ಬಲವಾದ ಲೋಕಲ್ ಲೀಡರ್ಶಿಪ್ ಇದೆ. ಅದೇ ಕಾರಣಕ್ಕೆ ಜಗತ್ತಿನ ಯಾವುದೇ ದೇಶದ ಮೆಕ್ಡೊನಾಲ್ಡ್ಸ್ಗೆ ಹೋದರೂ ಒಂದೇ ರೀತಿಯ ಕ್ವಾಲಿಟಿ, ಒಂದೇ ರೀತಿಯ ಎಕ್ಸ್ಪೀರಿಯನ್ಸ್, ಒಂದೇ ರೀತಿಯ ಕಸ್ಟಮರ್ ಟ್ರಸ್ಟ್. ಇದೇ ಸಿಸ್ಟಮ್ನ ಪವರ್. ಇಲ್ಲಿ ನಾವು ಆಲದ ಮರದಿಂದ ಕಲಿಯಬೇಕಾದದ್ದು ಇಷ್ಟೇ. ಒಂದು ಕಾಂಡ ಮುರಿದ್ರು ಇಡೀ ಮರ ಕುಸಿಯೋದಿಲ್ಲ, ಯಾಕೆಂದರೆ ಅದನ್ನು ಹಿಡಿದು ನಿಲ್ಲಿಸುವ ನೂರಾರು ಕಾಂಡಗಳಿವೆ. ನಿಮ್ಮ ಬಿಸ್ನೆಸ್ ಕೂಡ ಹಾಗೇ ಇರಬೇಕು. ನೀವು ಒಬ್ಬ ಲೀಡರ್ ಆಗಿ ಬೆಳೆಯುವುದು ಮಾತ್ರ ದೊಡ್ಡ ವಿಚಾರ ಅಲ್ಲ. ನೀವು ಇಲ್ಲದ ದಿನವೂ ನಿಮ್ಮ ಬಿಸ್ನೆಸ್ ಅದೇ ವೇಗದಲ್ಲಿ, ಅದೇ ಗುಣಮಟ್ಟದಲ್ಲಿ, ಅದೇ ಶಿಸ್ತಿನಿಂದ ನಡಿಬೇಕು. ಇದೇ ನಿಜವಾದ ಲೀಡರ್ಶಿಪ್. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.